ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ವಾಶಿಕ್ ಮುಲ್ಕಿ. ಬೆಂಗಳೂರಿನ ಸುರಂಗ ಮಾರ್ಗ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿ ಸ್ಮೈಲ್ ಸಂಸ್ಥೆ ಮೂಲಕವಾಗಿ ಇದೀಗ ಟೆಂಡರ್ ಪ್ರಕ್ರಿಯೆಯನ್ನು ಬಹುತೇಕ ಅಂತಿಮ ಹಂತಕ್ಕೆ ತಲುಪಿಸಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಸುರಂಗ ಮಾರ್ಗವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು ಟೆಂಡರ್ ಫೈನಲ್ ಆಗಿ ಕಾಮಗಾರಿಯನ್ನು ಗುತ್ತಿಗೆ ಕೊಡೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳು ಕೂಡ ನಡೆದಿದೆ. ಸೊ ಇದರ ನಡುವೆ ಒಂದು ಕುತೂಹಲಕಾರಿ ವಿಷಯ ಇದೀಗ ಘಟಿಸಿರುವಂಥದ್ದು. ಅದೇನು ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಮಗೆ ಎಲ್ರಿಗೂ ಕೂಡ ಗೊತ್ತಿದೆ, ರಾಷ್ಟ್ರ ರಾಜಕಾರಣದಲ್ಲಿ ಕೇಂದ್ರ ಸರ್ಕಾರವನ್ನು, ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷ ನಾಯಕ, ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರು ಪದೇ ಪದೇ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ. ಇತ್ತೀಚೆಗೆ ವೋಟ್ ಚೋರಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಸಾರ್ವಕಾಲಿಕವಾಗಿ ಪ್ರತಿ ಬಾರಿಯೂ ಕೂಡ ಅವರನ್ನು ಅಂದರೆ ಕೇಂದ್ರ ಸರ್ಕಾರವನ್ನು, ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ರಾಹುಲ್ ಗಾಂಧಿ ಬಳಸುವಂತಹ ಒಂದು ಹೆಸರಿದೆ. ಉದ್ಯಮಿ ಅದಾನಿ ಅವರ ಹೆಸರನ್ನು ಪದೇ ಪದೇ ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾನೆ ಬರ್ತಿದ್ದಾರೆ. ಸೊ ರಾಹುಲ್ ಗಾಂಧಿಯವರು ಉದ್ಯಮಿ ಅದಾನಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದಾಗಲೆಲ್ಲವೂ ಕೂಡ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ನಡೀತಾನೆ ಬರುತ್ತೆ. ಇದು ರಾಷ್ಟ್ರ ರಾಜಕಾರಣದ ಒಂದು ವಿಷಯ. ಸೊ ಈಗ ಯಾಕೆ ಈ ವಿಷಯ ಬೆಂಗಳೂರು ಸುರಂಗ ಮಾರ್ಗಕ್ಕೆ ವಿಚಾರವಾಗಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ಅದಾನಿಯನ್ನು ನರೇಂದ್ರ ಮೋದಿ ಅಂದರೆ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಳಸ್ತಾರೆ, ಕಿಡಿಕಾರ್ತಾರೆ, ಹರಿಹಾಯ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಇದೀಗ ಅಂತಿಮ ಹಂತ ಟೆಂಡರ್ನಲ್ಲಿ ಅದಾನಿ ಸಂಸ್ಥೆ, ಅದಾನಿ ಗ್ರೂಪ್ ಕೂಡ ಇದೀಗ ಬಿಡ್ಡನ್ನು ಮಾಡಿರುವಂಥದ್ದು. ಕೇವಲ ಟೆಂಡರ್ನಲ್ಲಿ ಭಾಗವಹಿಸಿದ್ದು ಮಾತ್ರ ಅಲ್ಲ, ಈಗ ಟೆಂಡರ್ನಲ್ಲಿ ಉಳಿದಿರುವಂತಹ ಕೇವಲ ಎರಡು ಸಂಸ್ಥೆಗಳ ಪೈಕಿ ಅದಾನಿ ಕೂಡ ಒಂದು. ಇಲ್ಲಿರುವಂಥ ಮತ್ತೊಂದು ಕುತೂಹಲ ಸಂಗತಿ ಏನು ಅಂತಂದರೆ, ಇತರ ಎಲ್ಲ ಕಂಪನಿಗಳಿಗಿಂತ ಅತ್ಯಂತ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಿರುವಂಥದ್ದು ಕೂಡ ಅದಾನಿ ಸಂಸ್ಥೆ. ಅಂದರೆ ಸರ್ಕಾರ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಗುತ್ತಿಗೆ ಈ ಒಂದು ಟೆಂಡರ್ ಪ್ರಕ್ರಿಯೆ ಅನುಸಾರ ಲೀಗಲ್ ಆಗಿ ಗುತ್ತಿಗೆ ಕೊಡೋದೇ ಆದರೆ, ಈಗ ಇರುವಂಥ ಮೊದಲನೇ ಆಯ್ಕೆ ರಾಜ್ಯ ಸರ್ಕಾರದ ಮುಂದೆ ಅದಾನಿ ಗ್ರೂಪ್. ಆದರೆ GBA ಕೋಟ್ ಮಾಡಿದ್ದಕ್ಕಿಂತ 24-25% ಹೆಚ್ಚಿಗೆನೇ ಅದಾನಿ ಗ್ರೂಪ್ ಅವರು ಕೂಡ ಕೋಟ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ 17,760 ಚಿಲ್ಲರೆ ಕೋಟಿ ರೂಪಾಯಿಯನ್ನು ಬೇಸ್ ಅಮೌಂಟ್ ಆಗಿ GBA ನಿಗದಿ ಮಾಡಿತ್ತು. ಆದರೆ ಇಷ್ಟು ಕಂಪನಿಗಳ ಪೈಕಿ ಅದಾನಿ ಗ್ರೂಪ್ ಅವರು 22,000 ಕೋಟಿ ಅಂದಾಜಿಗೆ ಈಗ ಬಿಡ್ಡನ್ನು ಅಂತಿಮಗೊಳಿಸಿರುವಂಥದ್ದು. ಅದಕ್ಕಿಂತ ₹1 ಕೂಡ ಕೆಳಗಡೆ ಬಂದಿಲ್ಲ. ಈಗ ಅಂತಿಮ ಸುತ್ತಿನಲ್ಲಿರುವಂತಹ ಎರಡು ಕಂಪನಿಗಳು, ಗುತ್ತಿಗೆ ಕಂಪನಿಗಳೇನಿದೆ, ಅದಾನಿ ಗ್ರೂಪ್ ಮತ್ತು ಹೈದರಾಬಾದ್ ಮೂಲದ ವಿಶ್ವಸಮುದ್ರ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಇದೆ. ಈ ಎರಡೂ ಕಂಪನಿಗಳ ನಡುವೆ ಪೈಪೋಟಿ ನಡೀತಾ ಇರುವಂಥದ್ದು. ಆದರೆ ಹೈದರಾಬಾದ್ ಮೂಲದ ಸಮುದ್ರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿದೆ, ಅವರು ಬರೋಬ್ಬರಿ 40-50 ಪಟ್ಟಷ್ಟು ಹೆಚ್ಚಿಗೆ ಬಿಡ್ಡನ್ನು ಮೊತ್ತವನ್ನು ಏರಿಸಿರುವಂಥದ್ದು. ಹೀಗಾಗಿ ಮೊದಲನೇ ಆಯ್ಕೆ ಸರ್ಕಾರದ ಮುಂದೆ ಅದಾನಿ ಗ್ರೂಪೇ ಆಗಿರಲಿದೆ. ಆದರೆ ಸರ್ಕಾರ ಅಂದರೆ GBA ಬಿಡ್ ನಿಗದಿ ಮಾಡಿರೋಕ್ಕಿಂತ ಹೆಚ್ಚಿನ ಮೊತ್ತಕ್ಕೇ ಅದಾನಿ ಗ್ರೂಪ್ ಅವರು ಕೂಡ ಮಾಡಿರೋದ್ರಿಂದ ಒಂದು ಚೌಕಾಸಿ ಮಾಡೋದಕ್ಕೆ GBA ಅಧಿಕಾರಿಗಳು ಅದಾನಿ ಗ್ರೂಪ್ ಜೊತೆ ಮುಂದಾಗ್ತಾರೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆ ಚೌಕಾಸಿ ಮಾಡ್ತಾರೆ ಅಂತಂದರೆ, ಈ ಹಿಂದೆನೂ ಬೆಂಗಳೂರಿನ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಒಂದು ಬಾರಿ GBA ಅಧಿಕಾರಿಗಳು ಅಂದರೆ ಬಿ ಸ್ಮೈಲ್ ಅಧಿಕಾರಿಗಳು ಟೆಂಡರನ್ನು ಕರೆದಿತ್ತು. ಆಗ ಒಂದೇ ಒಂದು ಕಂಪ್ನಿ ಕೂಡ ಈ ಟೆಂಡರ್ನಲ್ಲಿ ಭಾಗವಹಿಸಿರಲಿಲ್ಲ. ಅದಾಗಿ ಆ ಬಿಡ್ ಕ್ಲೋಸ್ ಆಯಿತು. ಎರಡನೇ ಬಾರಿಗೆ ಟೆಂಡರ್ ಪ್ರಕ್ರಿಯೆ ಶುರು ಮಾಡಿದಾಗ ಸುಮಾರು 14-15 ಕಂಪ್ನಿಗಳು ಈ ಟೆಂಡರ್ನಲ್ಲಿ ಭಾಗವಹಿಸಿತ್ತು. ಈಗ ಕೊನೆಯದಾಗಿ 4 ಕಂಪ್ನಿಗಳು ಫೈನಲೈಸ್ ಆಗಿತ್ತು. ಈ 4 ಕಂಪ್ನಿಗಳ ಪೈಕಿ ಇದೀಗ ಟೆಕ್ನಿಕಲ್ ಬಿಡ್ ಪಡೆಯೋದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿರುವಂಥದ್ದು 2 ಕಂಪ್ನಿಗಳು ಮಾತ್ರ, ಹೈದರಾಬಾದ್ ಮೂಲದ ವಿಶ್ವಸಮುದ್ರ ಪ್ರೈವೇಟ್ ಲಿಮಿಟೆಡ್ ಮತ್ತು ಅದಾನಿ ಗ್ರೂಪ್. ಸೊ ಈ ಎರಡು ಕಂಪನಿಗಳ ಮಧ್ಯೆನೇ ಒಂದು ಪೈಪೋಟಿ ಬಿದ್ದಿರುವಂಥದ್ದು. ಆದರೆ ಕನಿಷ್ಠ ಮೊತ್ತಕ್ಕೆ ಇದೀಗ ಬಿಡ್ ಮಾಡಿರೋ ಕಂಪ್ನಿ ಅದಾನಿ ಆಗಿದೆ. ಸೊ ಹೀಗಾಗಿ
ಮೋಸ್ಟ್ ಫೇವರೇಟ್ ಕಂಪನಿ ಗುತ್ತಿಗೆ ಕಂಪನಿ ಪಟ್ಟಿಯಲ್ಲಿ ಇದೀಗ ಅದಾನಿ ಗ್ರೂಪ್ ನಿಂತಿರುವುದು. ಒಂದು ಕೈ ಮೇಲುಗೈ ಅದಾನಿ ಗ್ರೂಪ್ ಈ ಸುರಂಗ ಮಾರ್ಗ ಟೆಂಡರ್ ಪಡೆಯೋದ್ರಲ್ಲಿ ಸಾಧಿಸಿದೆ ಅಂತಲೇ ಹೇಳಬಹುದು. 17,760 ಚಿಲ್ಲರೆ ಕೋಟಿಗೆ ಏನು GB ಅಧಿಕಾರಿಗಳು ಒಂದು ಮೊತ್ತವನ್ನು ಬಿಡ್ ಮೊತ್ತವನ್ನು ನಿಗದಿ ಮಾಡಿತ್ತು, ಅದಕ್ಕಿಂತ ಒಂದು 24-25% ಜಾಸ್ತಿಯಾಗಿ ಬಿಡ್ ಮಾಡಿದರೂ ಕೂಡ ಅತ್ಯಂತ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಿರುವಂಥದ್ದು ಅದಾನಿ ಗ್ರೂಪ್. ಸೊ ಇದು ಇಷ್ಟು ಅಂದರೆ ಈ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಇರುವಂಥ ವಿಷಯ. ಈಗ ನಾನು ಮೊದಲೊಂದು ವಿಚಾರ ಹೇಳಿದೆ ಅಲ್ವಾ, ಅದನ್ನು ಇಲ್ಲಿಗೆ ನಾವು ಕನೆಕ್ಟ್ ಮಾಡಿದ್ರೆ ಇದು ರಾಜ್ಯ ಸರ್ಕಾರ ಅದಾನಿ ಕಂಪನಿಗೆ ಬಿಡ್ ಕೊಡೋದಕ್ಕೆ ಸಾಧ್ಯನಾ ಅಥವಾ ಕೊಡುತ್ತಾ ಅನ್ನುವಂಥ ಚರ್ಚೆಗಳು ಶುರುವಾಗಿರುವಂಥದ್ದು. ಒಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಅದಾನಿ ಕಂಪನಿಗಳನ್ನು ಅದಾನಿಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಬಳಸುವಂಥ ಒಂದು ಅಸ್ತ್ರ. ಇಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದೇ ಕಂಪನಿಗೆ ಬೆಂಗಳೂರಿನ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದು ಒಂದು ಕಡೆ ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಅಲ್ಲ, BJPಗೂ ಕೂಡ ಅಂದರೆ ಇದರಿಂದ ಒಂದು ಸ್ವಲ್ಪ ಇಕ್ಕಟ್ಟು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಯಾಕೆ ಅಂತಂದರೆ ಅತ್ತ ಕೇಂದ್ರ ಸರ್ಕಾರದ ಜೊತೆಗೆ ಭಾಳ ಒಳ್ಳೆಯ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರುವಂಥವರು ಅದಾನಿ ಸಂಸ್ಥೆಯವರು. ಸೊ ಹೀಗಾಗಿ ಇಲ್ಲಿ ರಾಜ್ಯ BJP ನಾಯಕರು ಮುಖ್ಯವಾಗಿ ತೇಜಸ್ವಿ ಸೂರ್ಯ, ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಟನಲ್ ರಸ್ತೆಗೆ ಭಾಳ ತೀವ್ರ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದು ಅವೈಜ್ಞಾನಿಕ, ಪರಿಸರಕ್ಕೆ ಹಾನಿ ಉಂಟಾಗುತ್ತೆ ಅನ್ನುವಂಥ ವಾದಗಳನ್ನೆಲ್ಲವನ್ನು ಕೂಡ ಮುಂದಿಟ್ಟಿದ್ರು. ಸೊ ಈಗ ಅದಾನಿ ಕಂಪನಿಗೆ ಈ ಗುತ್ತಿಗೆ ಹೋದರೆ BJP ನಾಯಕರು ಅವರ ನಿಲುವೇನಾಗಿರುತ್ತೆ, ಅವ್ರ ವಾದ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಈ ಒಂದು ಅದಾನಿ ಕಂಪನಿ ಇದೀಗ ಸುರಂಗ ಮಾರ್ಗ ನಿರ್ಮಾಣ ಮಾಡುವಂಥ ರೇಸ್ನಲ್ಲಿ ಅಗ್ರಸ್ಥಾನದಲ್ಲಿರುವಂಥ ಕಾರಣಕ್ಕೆ ಇದು ರಾಜ್ಯ BJP ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಯಾವ ರೀತಿಯಾಗಿರುವಂಥ ನಿಲುವನ್ನು ವ್ಯಕ್ತಪಡಿಸುವ ಹಾಗೆ ಮಾಡುತ್ತೆ ಅನ್ನುವಂಥದ್ದೇ ಇಲ್ಲಿರುವಂಥ ಕುತೂಹಲ. ಒಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಅದಾನಿ ಒಂದು ಕಡೆ ಫೇವರೇಟ್ ಇದ್ದಾರೆ, ಇನ್ನೊಂದು ಕಡೆ ವಿರೋಧವನ್ನು ಕಟ್ಕೊಂಡಿದ್ದಾರೆ. ಇತ್ತ ರಾಜ್ಯ ಸರ್ಕಾರದಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ವಾತಾವರಣ ಇರುವಂಥದ್ದು. ಸೊ ಹೀಗಾಗಿ ಈ ಅದಾನಿ ಕಂಪನಿಗೆ ಬೆಂಗಳೂರಿನ ಸುರಂಗ ಮಾರ್ಗ ನಿರ್ಮಾಣ ಮಾಡುವಂಥ ಗುತ್ತಿಗೆ ಹೋದರೆ ಯಾವ ರೀತಿಯಾಗಿರುವಂಥ ನಿಲುವನ್ನು ಈ ಎಲ್ಲ ರಾಜ್ಯದ ನಾಯಕರುಗಳು ತಾಳ್ತಾರೆ ಅನ್ನುವಂಥ ಒಂದು ಕುತೂಹಲ ಜನಸಾಮಾನ್ಯರಲ್ಲಿ ಇರುವಂಥದ್ದು. ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲ್ ಆಗಿಯೂ ಕೂಡ ಆ ಒಂದು ಕುತೂಹಲ ಇದೆ. ತೇಜಸ್ವಿ ಸೂರ್ಯ ಅವರ ನಿಲುವೇನಾಗಿರುತ್ತೆ, DK ಶಿವಕುಮಾರ್ ಅವರ ನಿಲುವೇನಾಗಿರುತ್ತೆ, ವಿಪಕ್ಷ ನಾಯಕ R ಅಶೋಕ್ ಅವರ ನಿಲುವೇನಾಗಿರುತ್ತೆ, CM ಸಿದ್ದರಾಮಯ್ಯನವರ ನಿಲುವೇನಾಗಿರುತ್ತೆ, ಹೀಗೆ ಈ ಎಲ್ಲ ನಾಯಕರ ನಿಲುವು ಏನಾಗಿರಬಹುದು ಅನ್ನುವಂಥ ಒಂದು ಕುತೂಹಲ, ಒಂದು ಕ್ಯೂರಿಯಾಸಿಟಿ ಸದ್ಯಕ್ಕೆ ಹುಟ್ಕೊಂಡಿರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಸುರಂಗ ಮಾರ್ಗ ಯಾರ ತೆಕ್ಕೆಗೆ ಬೀಳುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದುವರೆಗೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.